ದಾಂಡೇಲಿಯ 1 ನಂಬರ್ ಗೇಟ್ ಹತ್ತಿರ 4 ತಿಂಗಳಾದರೂ ಪೂರ್ಣವಾಗದ ಒಡೆದ ಪೈಪ್ಲೈನ್ ದುರಸ್ತಿ ಕಾಮಗಾರಿ. ತೆರೆದಿಟ್ಟ ಹೊಂಡಕ್ಕೆ ಬಿದ್ದು ಗಂಭೀರ ಗಾಯಗೊಂಡ ದ್ವಿಚಕ್ರ ವಾಹನ ಸವಾರ. ಸ್ಥಳೀಯರಿಂದ ಆಕ್ರೋಶ. ದಾಂಡೇಲಿ ಹಳಿಯಾಳ ರಾಜ್ಯ ಹೆದ್ದಾರಿಯಲ್ಲಿ ಬರುವ ಹಳಿಯಾಳ ರಸ್ತೆಯ 1 ನಂಬರ್ ಗೇಟ್ ಹತ್ತಿರ ಹಳಿಯಾಳದ ಕೆರೆ ಹಾಗೂ ಬಾಂದಾರುಗಳಿಗೆ ನೀರು ತುಂಬಿಸುವ ಯೋಜನೆಗಾಗಿ ಅಳವಡಿಸಲಾಗಿರುವ ಪೈಪ್ಲೈನ್ ಒಡೆದು ದುರಸ್ತಿಗಾಗಿ ರಸ್ತೆಯಲ್ಲಿ ಹೊಂಡ ಅಗೆದು ತಿಂಗಳು 4 ಕಳೆದರೂ ಇನ್ನೂ ಹೊಂಡ ಮುಚ್ಚುವ ಕಾರ್ಯ ಮಾಡದೇ ಇರುವುದರಿಂದ ಈ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರಿಗೆ ಆಪತ್ತು ಕಟ್ಟಿಟ್ಟ ಬುತ್ತಿ ಎಂಬಂತಾಗಿದೆ. ಅಂದಹಾಗೆ ಇದೇ ರಸ್ತೆಯಲ್ಲಿ ಬುಧವಾರ ರಾತ್ರಿ ಹಾಲಮಡ್ಡಿಯಲ್ಲಿರುವ ಮನೆಗೆ ದ್ವಿಚಕ್ರ ವಾಹನದಲ್ಲಿ ಹೋಗುತ್ತಿರುವ ಸಂದರ್ಭದಲ್ಲಿ ವಿಠ್ಠಲ್ ಡೋಂಗ್ರೆ ಎಂಬವರು ಹೊಂಡಕ್ಕೆ ಬಿದ್ದು ತಲೆಗೆ, ಕೈಗೆ, ಕಾಲಿಗೆ ಮತ್ತು ಬೆನ್ನಿಗೆ ಗಂಭೀರ ಗಾಯಗೊಂಡು ಧಾರವಾಡದ SDM ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಿದ್ದಾರೆ. ಒಂದು ವೇಳೆ ಇಲ್ಲಿ ದುರಸ್ತಿ ಕಾಮಗಾರಿ ಪೂರ್ಣಗೊಳಿಸಿ ಹೊಂಡ ಮುಚ್ಚಿರುತ್ತಿದ್ದಲ್ಲಿ ಈ ಅವಘಡ ಸಂಭವಿಸುತ್ತಿರಲಿಲ್ಲ. ನೀರಾವರಿ ಯೋಜನೆಯ ಅಸಮರ್ಪಕ ಕಾಮಗಾರಿಯೇ ಈ ಅವಘಡಕ್ಕೆ ಕಾರಣ ಎಂದು ಸ್ಥಳೀಯ ಹಾಲಮಡ್ಡಿಯ ಸಾರ್ವಜನಿಕರು, ನಿಕಟಪೂರ್ವ ಗ್ರಾಮ ಪಂಚಾಯತ್ ಸದಸ್ಯರಾದ ಸುಭಾಷ್ ಬೋವಿವಡ್ಡರ್ ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ದೇವೇಂದ್ರಪ್ಪ ಹಂಸಾಗರ್ ಶೆಟ್ಟರ್ ನೇತೃತ್ವದಲ್ಲಿ ಇಂದು ಗುರುವಾರ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಅವಘಡ ನಡೆದ ಸ್ಥಳದ ಹತ್ತಿರ ಪ್ರತಿಭಟನೆಯನ್ನು ನಡೆಸಿ ಹೊಂಡಕ್ಕೆ ಬಿದ್ದ ದ್ವಿಚಕ್ರ ವಾಹನದ ಸವಾರನ ಸಂಪೂರ್ಣ ವೈದ್ಯಕೀಯ ವೆಚ್ಚವನ್ನು ಭರಿಸಬೇಕು ಮತ್ತು ಕೂಡಲೇ ಈ ಹೊಂಡವನ್ನು ಮುಚ್ಚಬೇಕೆಂದು ಯೋಜನೆಯ ಅಧಿಕಾರಿಗಳನ್ನು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಸ್ಥಳೀಯರಾದ ಮುನ್ನಾ ಸಾಂಕ್ಲಾ, ಕರಿಯಪ್ಪ ಅಂಕಲಗಿ, ಗಜು ಸೂರ್ಯವಂಶಿ, ಪರಶುರಾಮ್ ಬ್ಯಾನಿ ಮೊದಲಾದವರು ಉಪಸ್ಥಿತರಿದ್ದು, ಕೆರೆ ಹಾಗೂ ಬಾಂದಾರುಗಳಿಗೆ ನೀರು ತುಂಬಿಸುವ ಯೋಜನೆಯ ಬೇಜವಾಬ್ದಾರಿ ಕಾಮಗಾರಿಗೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿ ಈ ಕೂಡಲೇ ತುರ್ತು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು.